ಜವಾಬ್ದಾರಿ, ಅದು ರಾಜ್ಯ ಸರ್ಕಾರ ಜವಾಬ್ದಾರಿ ಇಲ್ಲ, ಕೇಂದ್ರ ಸರ್ಕಾರ ಜವಾಬ್ದಾರಿ. ನಾನು ಬಾಂಗ್ಲಾದೇಶ ಅವ್ರು ವಾಸಿ ಮಾಡ್ತಾರೆ ಅಂತ ಇವರು ಅಶೋಕ್ ಅವ್ರು ಹೇಳ್ತಾರಲ್ಲ, ಜವಾಬ್ದಾರಿ ಯಾರ್ದು? ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗೈತಿಲ್ಲ, ಅವ್ರ ಜವಾಬ್ದಾರಿ ಅದು, ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲ. ಆಮೇಲೆ ಆಯಿತು, ಒಂದು ಮಾತು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಅಶೋಕ್ ಕೇಳಕ್ಕೆ ಬಯಸ್ತೀನಿ, ಬಾಂಗ್ಲಾದೇಶಿಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಅಷ್ಟು ತಲೆಬೇಡುವ ಅವ್ರಿಗೆ. ಬಾಂಗ್ಲಾದೇಶ ಅವ್ರು ಕೊಡೋಕ್ಕೆ ಸಾಧ್ಯನ್ರಿ? ನಾವು ಕೊಡಬೇಕಾ? ಅಥೆಂಟಿಕ್ ಡಾಕ್ಯುಮೆಂಟ್ ಬೇಕು, ಅವ್ರ ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಇಲ್ಲ ರೇಷನ್ ಕಾರ್ಡ್ ಇರಬೇಕು, ಇಲ್ಲಿ ಕಂಪಲ್ಸರಿ ಇಲ್ಲಿ 5 ವರ್ಷ ವಾಸ ಮಾಡಿರಬೇಕು ಅಂಥವ್ರು ಕೊಡೋದು. ಆಯಿತು, XYZ ಯಾರಿಗೋ ಕೊಟ್ವಿ ಅಂತ ತಿಳ್ಕೊಡಿ. ಈಗ RT ಅದಾಳಲ್ಲಿ ಗೊತ್ತಾಗಲ್ವಾ? ಅಷ್ಟಲ್ಲೇ ಬೇಡ, ರಾಜಕೀಯ ಈ ಥರ ಹೊಲ್ಸ್ ರಾಜಕೀಯ ಮಾಡೋದ? ಹಾಂ, ಆಮೇಲೆ ಯಾವತ್ತನ BJP ಅವ್ರಿ ಬಿಟ್ಟು ಹಿಂದೂ ಮುಸಲ್ಮಾನ್ ಬಿಟ್ಟು ಯಾವತ್ತನ ಅವ್ರು ಏನಾರು ಹೇಳಿದಾರ? ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮಧ್ಯದಲ್ಲಿ ಹೋದರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಮತನ ನಮ್ಮ ಸಾಧನೆಯನ್ನು ತೋರಿಸಿ ಮತ ಕೇಳ್ತೀವಿ. BJP ಅವ್ರು ಯಾವತ್ತನ ತೋರಿಸಿದಾರೆ ಹೇಳಿದಾರ? ಹಿಂದೂ ಮುಸಲ್ಮಾನ್, ಅವ್ನು ಯಾವ ಹಿಂದೂನೂ ಬೇಕಾಗಿಲ್ಲ ಅವ್ರಿಗೆ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋ ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರಲ್ಲಿ, ನಮ್ಮ ಮುಸ್ಲಿಂ ಸಮಾಜದಲ್ಲೂ ಜಾತಿ ಭೇದ ಮಾಡಿ ಅಂತ ಹೇಳಿಕೊಟ್ಟಿಲ್ಲ ನಮಗೆ. ನಮ್ಮ ಇಸ್ಲಾಂ ಧರ್ಮ ಪ್ರೀತಿಯಿಂದ ಬಾಳಬೇಕು, ಅಣ್ಣ ತಮ್ಮದಿರಂಗೆ ಬಾಳಬೇಕು. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ. ನಮ್ಮ ಇಸ್ಲಾಂ ಇತಿಹಾಸ. ಅವ್ರು ಹೇಳಿದ್ದೀನಿ, ಒಂದು ಸಣ್ಣ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಬ್ಯಾನರ್ ವಿಚಾರಕ್ಕೆ ಒಂದು ಇನ್ಸಿಡೆಂಟ್ ಆಗಿ ಒಬ್ಬ ಅಮಾಯಕ ಬಡವ ರಾಜಶೇಖರ್ ಅಂತ ನಿಧನ ಹೊಂದಿರೋ ಸತ್ತಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ. ಅವತ್ತು ನಾನು ಗಣೇಶು ಭರತ್ ರೆಡ್ಡಿ ಎಲ್ಲ ಹೋಗಿದ್ವಿ. ಅವ್ರ ಮನೆ ನೋಡಿಬಿಟ್ಟು ನನಗೆ ಭಾಳ ತುಂಬ ಬೇಜಾರಾಯಿತು. ಒಂದು 200 ಸ್ಕ್ವೇರ್ ಫೀಟಲ್ಲಿ 5 ಜನ ವಾಸ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಪಾಪ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ರು. ಅವ್ರ ಅಕ್ಕನ ಗಂಡನೂ ಕೋವಿಡಲ್ಲಿ ತೀರೋಗ್ಬಿಟ್ರು. ಅವನೇ ಅವ್ರ ಅಕ್ಕನ ಮನೇಲಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ದ. ಅವ್ರ ತಾಯಿ ತಮ್ಮ ಭಾಳ ಬಡತನ. ಅದು ನೋಡಿಬಿಟ್ಟು ನನ್ನ ಕಡೆಯಿಂದ ಸಣ್ಣ ಒಂದು ಕಾಣಿಕೆಯನ್ನು ಕೊಟ್ಟಿದ್ದೀನಿ ಅಂತ ಮಾಧ್ಯಮದಲ್ಲಿ ಅಂದೆ. ಈ ಥರ ಸಣ್ಣ ಕಾಣಿಕೆ ಕೊಟ್ಟಿದ್ದೀನಿ ಅಂತ. ನಾನು 25 ಲಕ್ಷ ಅಂತ ಕೊಟ್ಟಿಲ್ಲ, ನನ್ನ ಕಡೆಯಿಂದ ಸಣ್ಣ ಕಾಣಿಕೆ ಅಂತ ಕೊಟ್ಟಿದ್ದೀನಿ. ಆಯ್ತಪ್ಪ, 25 ಲಕ್ಷ ಕೊಟ್ವಿ ಅಂತ ತಿಳ್ಕೊಳ್ಳಿ. ಕುಮಾರಸ್ವಾಮಿಗೆ ನೀವು ಹೊಟ್ಟೆ ಕಿಚ್ಚ? ಬಡವ್ರು ಕೊಡೋಕೆ ಅವ್ರಿಗೂ ಮನಸ್ಸಿಲ್ಲ, ಕೊಡೋರ ಬಗ್ಗೆ ಹೊಟ್ಟೆ ಕಿಚ್ಚ. ಮತ್ತು ಬಡವ್ರು ಎಲ್ರಿ ಹೋಗ್ಬೇಕು? ನಾನು ಕುಮಾರಸ್ವಾಮಿ ಕೇಳಕ್ಕೆ ಬಯಸ್ತಾ ಇದ್ದೀನಿ, ಬಡವ್ರು ಎಲ್ಲಿ ಹೋಗ್ಬೇಕು? ಆಯ್ತು, ಬಡವ್ರ ಕಡೆ ಖುಷಿ ಪಡಬೇಕು, ಅವ್ರಿಗೂ ಮನಸ್ಸಿಲ್ಲ, ಕೊಡೋರ ಬಗ್ಗೆನೂ ಹೊಟ್ಟೆ ಕಿಚ್ಚು ಪಡ್ತಾರಲ್ರಿ. ಎಲ್ಲರಿಗೂ ಇರಕ್ಕೆ ವ್ಯವಸ್ಥೆ, ಬೆಡ್ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಮಾಡಿದರು. ಅವ್ರ ಪಾಪ ಭಯ ಬಿದ್ದು ಹೋಗಲಿಲ್ಲ. ಏನಕ್ಕಂದರೆ ನಾವು ಇಲ್ಲಿಂದ ಹೋದರೆ ನಮ್ಮ ಮನೆ ಸಿಗ್ತದೋ ಇಲ್ಲೋ ಅಂತ ಅವ್ರು ಹೋಗಲಿಲ್ಲ. ಹೆಂಗೋ ಒಂದು ಡೆಮಾಲಿಷ್ ಆಯಿತು. ಅದಾದಮೇಲೆ ನಾನು ಮುಖ್ಯಮಂತ್ರಿ ಸೂಚನೆ ಮೇಲೆ ಅಲ್ಲಿ ವಿಸಿಟ್ ಕೊಡು ಅಂತ ಹೇಳಿದ್ದು. ಅಲ್ಲಿ ಹೋಗಿ ವಿಸಿಟ್ ಕೊಟ್ಟಾದಮೇಲೆ ನಮ್ಮ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್ ಪಾಪ ಭಾಳ ಬಡವರು ಇದ್ದಾರೆ, ಸಣ್ಣ ಮಕ್ಕಳಿದ್ದಾರೆ ಅಂದಮೇಲೆ ಮನೆ ಮುಖ್ಯಮಂತ್ರಿನೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಅವ್ರು ಯಾರಿಗೆ ಡೆಮಾಲಿಷ್ ಆಗಿದೆ ಅವ್ರು ಕರ್ನಾಟಕ ನಮ್ಮ ರಾಜ್ಯದವ್ರು ಇರಬೇಕು, ಆಚೆ ಅವ್ರಿಗೆ ಯಾವ ಕಾರಣಕ್ಕೆ ಕೊಡಲ್ಲ. ನಮ್ಮ ರಾಜ್ಯದವ್ರು ಇದ್ದರೆ ಅವ್ರಿಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಧಿಕಾರಿಗಳಿಗೆ ಹೇಳಿ ಅವ್ರು 1 ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಮನೆ ಕೊಡುವಂಥ ತೀರ್ಮಾನ ತೊಗೊಂಡಿದ್ವಿ. 1 ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಅದು ಮನೆ 11,20,000 ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಮಾಡ್ತಾರೆ. ಈ ಡೆಮಾಲಿಷ್ ಆಗಿದ್ದ ಮನೆಗೆ ಒಂಟಿ ಮನೆಯಲ್ಲಿ ನಾವೇನು ಮಾಡ್ತೀವಿ, BBPಲಿ 5 ಲಕ್ಷ ಕೊಡ್ತೀವಿ. 5 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿ ಅವ್ರು ಬರೀ 2 ಲಕ್ಷ ಕೊಡಬೇಕು. ಯಾರು ಜನರಲ್ ಇದ್ದರೆ 1 ಲಕ್ಷ 2.5 ಲಕ್ಷ ಕೊಡಬೇಕು, SC ST ಇದ್ದರೆ 1,70,000 ಕೊಡಬೇಕು. ಪಾಪ ಅವ್ರ ತಾವು ದುಡ್ಡಿಲ್ಲ. ಅವ್ರು ನಾನು ಮುಖ್ಯಮಂತ್ರಿ ಏನಂದರೆ ನಾನು ಇವ್ರನ್ನ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಅಂತ ತೀರ್ಮಾನ ಈಗ ತಗೊಂಡಿದ್ವಿ. ನಾವು ಯಾರಿಗೂ ಒಬ್ರಿಗೂ ಆಚೆಯವ್ರಿಗೆ ಕೊಡಲ್ಲ. ಈಗ ಮನೆ ಅಶೋಕ್ ಅವ್ರು ಭಾಳ ಸತಿ ಹೇಳಿದ್ದಾರೆ, ಬಾಂಗ್ಲಾದೇಶ್ ಅವರಿದ್ದಾರೆ, ಪಾಕಿಸ್ತಾನದಲ್ಲಿದ್ದಾರೆ. ಆಯಿತು ಸ್ವಾಮಿ, ಬಾಂಗ್ಲಾದೇಶಿಂದ ಬಂದವರಿಲ್ಲ. ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು? ಕೇಂದ್ರದಲ್ಲಿ ಸರ್ಕಾರ ಯಾರ್ದು? BJP ಸರ್ಕಾರ ತಾನೆ. ಎಲ್ಲ ಮಾಹಿತಿ ಅವ್ರ ತಾವು ಇದ್ದಾರೆ. ಬಾಂಗ್ಲಾದೇಶ ಜನ ಈಚೆ ಬಂದಿದ್ದಾರೆ, ಸೌದಿ ಅರೇಬಿಯಾದಿಂದ ಎಷ್ಟು ಜನ ಬಂದಿದ್ದಾರೆ, ಅಫ್ಘಾನಿಸ್ತಾನಿಂದ ಇಂಡಿಯಾಗೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಎಕ್ಸಿಟ್ ಆಗಿದ್ದಾರೆ, ಯಾರು ಇನ್ನಾಗಿದ್ದಾರೆ, ಯಾರು ಎಕ್ಸಿಟ್ ಆಗಬೇಕಂತ ಎಲ್ಲ ಮಾಹಿತಿ ಇರಬೇಕು ತಾನೆ. ಆ ವೀಸಾ ಕಂಡೀಷನ್ ಆಗ್ತೀವಿ ನಾವು, ವೀಸಾದಲ್ಲಿ ಇಷ್ಟೇ ದಿನ ಅಂತ. ಯಾರು ಬಂದರೆ ಹೆಲ್ತ್ ಗ್ರೌಂಡಲ್ಲಿ ಬರಲಿ, ಟೂರಿಸ್ಟಲ್ಲಿ ಬರಲಿ. ಶಾಫಿ ಸಾದಿ ಅವರು, ಅನ್ವರ್ ಪಾಷಾ ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಹೆಣ್ಮಕ್ಳು ಮತ್ತು ಗಂಡು ಮಗುವಿಗೆ ಮದುವೆ ಆದ ಶುಭಾಶಯನ ಕೋರಿ. ಇತಿಹಾಸನ ಡಾಕ್ಟರ್ ಸುಧಾಕರ್ ಅವರು ಸೃಷ್ಟಿ ಮಾಡಿದ್ದಾರೆ. ಯಾರಿಂದನೂ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರಿಗೂ ಗೊತ್ತಿದೆ, ಈ ನಮ್ಮ ರಾಜ್ಯದಲ್ಲಿ ಅಮ್ಮಜಾನ್ ಬಾಬಾಜಾನ್ ದರ್ಗಾ ಅಂದರೆ ಮುರುಘಮಲದಲ್ಲಿ ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಇದು ನನ್ನ ಕೈಯಿಂದನೂ ಸಾಧ್ಯ ಆಗ್ತಾ ಇಲ್ಲ. 34 ಕೋಟಿ ಅನುದಾನ ತರಕ್ಕೆ ನನ್ನ ಕಡೆಯಿಂದನೂ ಸಾಧ್ಯ ಆಗ್ತಾ ಇಲ್ಲ.
ಮನೆ ಸುಧಾಕರ್ ಅವರು ಇದಕ್ಕೆ ಪರ್ಸನಲ್ ತಗೊಂಡು 34 ಕೋಟಿ ಅನುದಾನ ಸ್ಯಾಂಕ್ಷನ್ ಮಾಡಿದ್ದಾರೆ. ನಿನ್ನೆ ಕ್ಯಾಬಿನೆಟಲ್ಲಿ ಸಿಕ್ಕಿದ್ದು ನನಗೆ. ಆ ಗುದ್ಲಿ ಪೂಜೆ ಮಾಡಿ ಕೆಲಸನ ಶುರು ಮಾಡಬೇಕಾಗ್ತದೆ. ನಿಮ್ಮದು ನಸೀರ್ ಅಹಮದ್ದು ಡೇಟ್ ಕೊಡಿದ್ವಿ ಅನ್ನೋದು. ನಾನು ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ 42,345 ಜನ ಬಡವರಿಗೆ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಹುಬ್ಳಿದಲ್ಲಿ. ರಾಹುಲ್ ಗಾಂಧಿನೂ ಬರ್ಬೋದು ಆ ಕಾರ್ಯಕ್ರಮಕ್ಕೆ. ಮನೆ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತೀನಂತ ಮಾತನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಹಾಗಾಗಿ ಸುಧಾಕರ್ಗೆ ನಾನು ಕೇಳ್ಕೊಂಡೆ, ಅಣ್ಣ ನಾನು ಬಿಟ್ಬಿಟ್ಟು ಸ್ವಲ್ಪ 24ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ನಾವು ಮನೆ ಕೂಡ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದಾದಮೇಲೆ ತಾವು ಯಾವಾಗ ನಾನು ಹೇಳಿದ್ದಾರೆ ನಾನು ಆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಬಂದು ಅದು ಗುದ್ಲಿ ಪೂಜೆ ಮಾಡಿ ಕೆಲಸ ನಾನು ಹೇಳ್ದಲ್ಲ. ಸುಧಾಕರ್ ಮಾಡಿದ ಕೆಲಸ ಇತಿಹಾಸ ಸೃಷ್ಟಿ ಮಾಡಿದಂತೆ ಯಾರು ಮಾಡೋಕ್ಕೆ ನಾನು ಮನ್ಸು ಮಾಡಿದ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಬಂದು ಕೇಳಿದ್ರು. ಇಲ್ಲಪ್ಪ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ಒಂದೇ ಇದಕ್ಕೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ನಿಮ್ಗೆ 35 ಕೋಟಿ ಪ್ರಪೋಸಲ್ ಇಂದ ಕೊಡೋಕ್ಕಾಗಲ್ಲ ಅಂದರು. ಅಣ್ಣ ನನ್ನ ಥರದ್ದು ಹೆಂಗಂತ ಗೊತ್ತಂತ ಹೇಳ್ಬಿಟ್ಟು 2-3 ತಿಂಗಳಿಂದ ಮನೆ ಮುಖ್ಯಮಂತ್ರಿಗಳದ್ದು MD ಅವ್ರದ್ದು ಅವ್ರು ಮೀಟಿಂಗ್ ಮಾಡಿ ಏನೇನೋ ಮಾಡಿ ಇವತ್ತು ಶ್ರಮ ಪಟ್ಟು ಅವ್ರ ದುಡ್ಡನ್ನು ತಂದಿದ್ದಾರೆ. ಬಗ್ಗೆ ನಮ್ಮ ಸಮಾಜದ ಪರವಾಗಿ ಅವ್ರು ಶುಭಾಶಯನ ಕೊಡೋಕ್ಕೆ ಬಯಸ್ತಾರೆ. ಪದೇ ನಾನು ಭಾಳ ಸರಿ ಹೇಳಿದ್ದೀನಿ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂರ್ತಿದ್ದಾರೆ. 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಮನೆ ಮುಖ್ಯಮಂತ್ರಿನೇ ಹೇಳಿದ್ದಾರೆ ನಾನು ಹೈಕಮಾಂಡ್ ಏನು ಹೇಳ್ತಾರೆ ನಾನು ಎಷ್ಟು ದಿನ ಇರ್ತೀನಿ ನಾನು ಹೈಕಮಾಂಡ್ ಹೇಳ್ದಂಗೆ ಅಂತ ಹೇಳಿದ್ದಾರೆ. ಅಂದರೆ ನನ್ನ ಅಭಿಪ್ರಾಯ ನಾನು ಹೇಳ್ಬೋದು. ನನ್ನ ಅಭಿಪ್ರಾಯ ಮನೆ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಇರ್ತಾರಂತ ನಾನು ಭಾವಿಸ್ತೀನಿ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ನೀವು ಯಾರು ಸುಧಾಕರ್ ಇರಲಿ, ಜಮೀರ್ ಅಹಮದ್ ಖಾನ್ ಇರಲಿ, ಸಿದ್ದರಾಮಯ್ಯನ ಬದಲಾವಣೆ ಮಾಡೋಕ್ಕೆ ಶಕ್ತಿ ಇಲ್ಲ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ಹೈಕಮಾಂಡೇ ಮಾಡಬೇಕಾಗಿದೆ. ಆ ಕಾರಣಕ್ಕೆ ಹೈಕಮಾಂಡು ಸಿದ್ದರಾಮಯ್ಯಗೆ 28ವರೆಗೂ ಆಶೀರ್ವಾದ ಮಾಡ್ತಾರೆ ನಾನು ಭಾವಿಸ್ತೀನಿ. ಹೋಗಿ ಒಂದು ಅಪಪ್ರಚಾರನ ಮಾಡಿದರು. ಏನಂತ ಈ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ, ಬಡವ್ರ ಮನೆಗೆ ಬುಲ್ಡೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಪಪ್ರಚಾರನ ಮಾಡಿದರು. ಇದು ಇವತ್ತಿಂದ ಇಲ್ಲ, 4-5 ವರ್ಷದಿಂದ ಮನೆ ಕೃಷ್ಣಬೈರೇಗೌಡರು ಅವ್ರನ್ನ ನೋಟಿಸನ್ನು ಕೊಟ್ಟಿದ್ರು. ಖಾಲಿ ಮಾಡಿ, ದಯಮಾಡಿ ನೀವು ಡೇಂಜರ್ ಪ್ಲೇಸಲ್ಲಿ ವಾಸ ಮಾಡ್ತಾ ಇದ್ದೀರಾ. ಏನಕ್ಕಂದರೆ ಅಲ್ಲೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಅದು ಗಾರ್ಬೇಜ್ ಇತ್ತು, ದೊಡ್ಡ ಹಳ್ಳ ಇತ್ತು. ಆ ಗಾರ್ಬೇಜ್ ತುಂಬಿ ಲೆವೆಲ್ ತಂದರು. ಲೆವೆಲ್ ತಂದಾದಮೇಲೆ ಇವ್ರು ಬಂದು ಮನೆಗಳು ಕಟ್ಕೊಂಡು ವಾಸ ಮಾಡೋಕ್ಕೆ ಶುರು ಮಾಡಿದ್ರು. ಹೆಚ್ಚು ಕಡಿಮೆ ಏನಾದ್ರು ಬೆಂಕಿ ಅನಾಹುತ ಆದರೆ ನಿಮ್ಮ ಜೀವಕ್ಕೆ ಅಪಾಯ ಆಗ್ತದೆ, ದಯಮಾಡಿ ಬೇಡ ಅಂತ ಹೇಳ್ಬಿಟ್ಟು ಭಾಳ ಸತಿ ಕೃಷ್ಣಬೈರೇಗೌಡರು ಹೇಳಿದ್ದಾರೆ. ಅವ್ರಿಗೆ ನೋಟಿಸು ಸರ್ವ್ ಮಾಡಿದ್ದಾರೆ. ಅಂದರೆ ಅವ್ರು ಖಾಲಿ ಮಾಡಿಲ್ಲ ಕಾರಣಕ್ಕೆ ಡೆಮಾಲಿಷ್ ಮಾಡುವಾಗ ಎಲ್ಲ ಸಿದ್ಧತೆನ ಮಾಡ್ಕೊಂಡಿದ್ರು. 20ನೇ ತಾರೀಕು ಡೆಮಾಲಿಷ್ ಆಗಿದ್ದು. 20ನೇ ತಾರೀಕು ನನಗೂ ಮಾತಾಡಿದರು, ಈ ಥರ 4 ಎಕರೆ ನಾನು ಜಾಗ ಕೊಡ್ತೀನಿ, ಅಲ್ಲಿ ಒಂದು 200 ಮನೆಗಳು ಕಟ್ಕೊಡ್ಬೇಕಂತ ಮನೆ ಕೃಷ್ಣಬೈರೇಗೌಡರು ಮಾತಾಡಿದ್ದು. ಅದಕ್ಕಿಂತ ಮುಂಚೆ ಎಲ್ಲ ಸಿದ್ಧತೆನ ಮಾಡ್ಕೊಂಡಿದ್ರು. ಅವ್ರು ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ರು.